ಈ ದಿನ ಬಳ್ಳಾರಿ ಜಿಲ್ಲೆಯ ನಗರದಲ್ಲಿ ಪ್ರಗತಿಪರ ಮತ್ತು ದಲಿತ ಪರ ಒಕ್ಕೂಟಗಳಿಂದ ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, 6/10/2025 ಮಧ್ಯಾಹ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಒಂದು ಕಿಶೋರ್ ಅಂತಕ್ಕಂಥ ಒಬ್ಬ ಸೀನಿಯರ್ ವಕೀಲರು, ಈ ದೇಶದ ಅತ್ಯುನ್ನತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಾನ್ಯ BR ಗವೈ ಅವರ ಮೇಲೆ ಎಸೆತಕ್ಕಂಥ ಪ್ರಕರಣ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇದು ಬಂದಂತ ಸಂದರ್ಭ ತಮಗೆಲ್ಲ ಗೊತ್ತಾಗಬೇಕಾಗಿದೆ. ಆ ದಿನ ಒಂದು ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪುರಾತತ್ವ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಒಂದು ಚರ್ಚೆ ಆಗ್ತದೆ. ಒಂದು PIL ಚರ್ಚೆ ಮಾಡಬೇಕಾದ್ರೆ ಇದು ಪುರಾತತ್ವ ಇಲಾಖೆ ನಮ್ಮ ಸುಪ್ರೀಂ ಕೋರ್ಟ್ನ ಪರವಿಧಿಯಲ್ಲಿ ಬರೋದಿಲ್ಲ, ಅದನ್ನು ನಾವು ನಿರ್ದೇಶನ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲೇ ಒಂದು ನೀವು ಮನವಿ ಮಾಡ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನ ಈ ಪರವಿಧಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ಅವರು ಏನು ಕಿಶೋರ್ ಅವರು ಇದ್ದಾರೆ ವಕೀಲರು, ಅವರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾರೆ. ಇಲ್ಲ ಬರುತ್ತೆ ಅಂತಕ್ಕಂಥ ವಾದ ಮಾಡಿದಾಗ ಇಲ್ಲ ನಮ್ಮ ಪರವಿಧಿಗೆ ಬರೋದಿಲ್ಲ, ಆ ಕಾರಣಕ್ಕೋಸ್ಕರ ತಾವುಗಳು ಅಲ್ಲೇ ಇದನ್ನು ಪ್ರಶ್ನೆ ಮಾಡಬಹುದು ಅಂತಕ್ಕಂಥ ಮಾತನ್ನ BR ಗವೈ ಮತ್ತು ಅವ್ರ ಪೀಠ ಹೇಳ್ತದೆ. ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಬಹಳ ವಾದ ಮಾಡಿದ ತಕ್ಷಣ ಆಯ್ತು ನಾವಂತೂ ಮಾಡೋಕ್ಕಾಗೋದಿಲ್ಲ, ನೀವು ದೇವರಲ್ಲಿ ಸಹ ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ಬಹುದು, ನಂದೇನು ಅಬ್ಜೆಕ್ಷನ್ ಇಲ್ಲ, ನಮ್ಮ ಪೀಠದ ಅಬ್ಜೆಕ್ಷನ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ತಕ್ಷಣ ಅವರು ತಮ್ಮ ಕಾಲಲ್ಲಿ ಇರ್ತಕ್ಕಂಥ ಶೂವನ್ನು ತೆಗೆದು ಅವ್ರ ಮೇಲೆ ಎಸೆತಕ್ಕಂಥ ಒಂದು ಪ್ರಕ್ರಿಯೆ ಆದಾಗ ಇಮಿಡಿಯೇಟ್ ಆಗಿ ಅದನ್ನ ತಡೆಗಟ್ತಾರೆ. ಅದರ ನಂತರ ಅವ್ರು ಹೇಳ್ತಕ್ಕಂಥ ಮಾತು ಏನಿತ್ತಂತಂದ್ರೆ, ಪಕ್ಕದಲ್ಲಿ ಇರ್ತಕ್ಕಂಥ ಜಡ್ಜಿಗೆ ಹೇಳ್ತಾರೆ ಅದು ನಿಮ್ಮ ಮೇಲೆ ಎಸ್ತಕ್ಕಂಥದ್ದಲ್ಲ, BR ಗವೈ ಮೇಲೆ ಎಸ್ತಕ್ಕಂಥ ಶೂ ಆಗಿದೆ ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ನಿಜವಾಗ್ಲೂ ಆಗ್ತಾನೆ. ಅವಾಗ ಇಮಿಡಿಯೇಟ್ ಆಗಿ ಗವೈ ಅವರು ಇದನ್ನ ಯೋಚನೆ ಮಾಡಿ ಹೇಳ್ತಾರೆ, ಆಯ್ತು ಏನ್ ತೊಂದರೆ ಇಲ್ಲ, ನನ್ನ ಮೇಲೆ ಎಸಿರಿ ಪರವಾಗಿಲ್ಲ, ಆದ್ರೆ ನಾನು ಇದರಿಂದ ವಿಚಲಿತನ ಆಗೋದಿಲ್ಲ. ಯಾಕಂತಂದ್ರೆ ಇಂಥ ಪ್ರಕರಣಗಳು ನಾನು ನೋಡಿದ್ದೀನಿ, ಇದರಿಂದ ನಾನೇನು ವಿಚಲಿತನ ಆಗೋದಿಲ್ಲ, ಸಭೆ ಇದನ್ನ ಏನು ಕಲಾಪವನ್ನು ಮುಂದುವರಿಸಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕಸ್ಟಡಿ ತಗೊಳ್ತಾರೆ. ಅಲ್ಲಿರ್ತಕ್ಕಂಥ ಆಗ ತಕ್ಷಣ ಹೇಳ್ತಾರೆ ಅವ್ರನ್ನೇನು ಮಾಡಬೇಡಿ, ಬಂಧಿಸಬೇಡಿ, ಬಿಟ್ಬಿಡಿ ಅಂತಕ್ಕಂಥ ಮಾತನ್ನ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಒಂದು ದೊಡ್ಡ ಪ್ರತಿರೋಧ ವ್ಯಕ್ತವಾಗಿದೆ. ಯಾಕಂತಂದ್ರೆ ಇವತ್ತು ನಾವು ಯಾವುದನ್ನ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಅಂತೇಳಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ ಈ ಸಂವಿಧಾನದಲ್ಲಿ ನಾವು ಒಪ್ಕೊಂಡಿದೀವಿ. ಯಾಕಂದ್ರೆ ಶಾಸಕಾಂಗ ಶಾಸನಗಳು ಮಾಡ್ತಕ್ಕಂಥ ಕೆಲಸ, ಕಾರ್ಯಾಂಗ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಇವೆರಡು ಅಂಗಗಳು ಸರಿ ಮಾಡಿದೆಯಲ್ಲ ಅಂತಕ್ಕಂಥದನ್ನ ಸೂಪರ್ವೈಸ್ ಮಾಡ್ತಕ್ಕಂಥ, ಅದ್ರ ಮೇಲೆ ಮೇಲ್ಪಂಕ್ತಿಯಾಗಿ ನೋಡ್ತಕ್ಕಂಥ ಒಂದು ಕೆಲಸ ನ್ಯಾಯಾಂಗದ ಮೇಲೆ ಜವಾಬ್ದಾರಿ ಇದೆ. ಈ ನ್ಯಾಯಾಂಗದ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆನೆ ಈ ಎಸೆತಕ್ಕಂಥ ಮನವಾದಿ ಕುತಂತ್ರ ಏನೋ ಬುದ್ಧಿಗಳಿದಾವೆ, ಅದನ್ನ ಈ ದೇಶದಲ್ಲಿ ಕ್ಷಮೆಗೆ ಅರ್ಹರಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಡೀ ದೇಶ, ಇಡೀ ರಾಜ್ಯಾದ್ಯಂತ ಇಂಥ ಒಂದು ದೊಡ್ಡ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಈ ಸುಮೋಟೋ ಕೇಸನ್ನ ದಾಖಲೆ ಮಾಡಿ ಅವ್ರ ಗವಾಯಿಗಳು ಹೇಳಿರ್ಬೋದು, ಮಾನ್ಯ ನ್ಯಾಯಮೂರ್ತಿಗಳು ಹೇಳಿರ್ಬೋದು ಬೇಡ ಅಂತೇಳಿ, ಆದರೆ ಅಲ್ಲಿರ್ತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆ ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥ ಹಕ್ಕೊತ್ತಾಯ ನಾವು ಇವತ್ತು ಈ ದಿನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರರು, ಯಾವುದೇ ಜಾತಿ ಧರ್ಮ ಇದಕ್ಕೆಲ್ಲ ಮೀರಿ ನಮ್ಮ ಪಂಪಪತಿ ಅಣ್ಣನಿಂದ ಹಿಡಿದು ಎಲ್ಮಾರಣ್ಣ ಗಾದಪ್ಪಣ್ಣವರು, ನಮ್ಮ ಮಂಜುಳಮ್ಮವರು, ಎಲ್ಲ ಸಮಾಜ ರಾಮಾಂಜನೇಯವರು, ನಮ್ಮ ಎರಕಲ್ ಸಾಮಣ್ಣವರು, ಎಲ್ಮಾರಣ್ಣವರು, ನಮ್ಮ
ಬೋರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ಮಯ್ಯನವರು ಮತ್ತು ಪೃಥ್ವಿರಾಜ್ ಇನ್ನಿತರೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಕಾರ್ಪೊರೇಟರ್ ನಮ್ಮ ಶಿವರಾಜ್ ಅವರು, ಎಲ್ಲ ಸಮಾಜದ ಮುಖಂಡರು, ಇದರಲ್ಲಿ ಶಿವರಾಮರಾಜು, ಬಹಳಷ್ಟು ಜನ ಎಲ್ಲಾ ಜಾತಿಯ ಮುಖಂಡರು ಇವತ್ತು ಭಾಗವಹಿಸಿದರೆ, ಎಲ್ಲಾ ಧರ್ಮದ ಮುಖಂಡರು ಇವತ್ತು ಭಾಗವಹಿಸಿ ಒಂದು ದೊಡ್ಡ ಪ್ರತಿರೋಧವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸ್ನೇಹಿತರೆ.